ಆನೇಕಲ್ ಪಟ್ಟಣದಲ್ಲಿ ತಾಲೂಕು ಬಲಿಜ ಮಹಾಸಭಾ ವತಿಯಿಂದ ಕೈವಾರ ಯೋಗಿನಾರಾಯಣ ತಾತಯ್ಯರವರ ಜಯಂತ್ಯೋತ್ಸವವನ್ನು ಶುಕ್ರವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಕೈವಾರ ತಾತಯ್ಯನವರ ಬೆಳ್ಳಿ ಪಲ್ಲಕ್ಕಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಕೈವಾರ ತಾತಯ್ಯನವರ ಜಯಂತ್ಯೋತ್ಸವದ ಪ್ರಯುಕ್ತ ನಡೆದ ಮೆರವಣಿಗೆಯಲ್ಲಿ ವೀರಗಾಸೆ, ಯಕ್ಷಗಾನ, ಡೊಳ್ಳು ಕುಣಿತ, ಪುರರವಂತಿಕೆ, ನಗಾರಿ, ಪೂಜಾ ಕುಣಿತ ಸೇರಿದಂತೆ 10ಕ್ಕೂ ಹೆಚ್ಚು ಜಾನಪದ ಕಲಾ ತಂಡಗಳು ಪಾಲ್ಗೊಂಡಿದ್ದರು. ಮಹಿಳೆಯರು ಮಂಗಳ ಕಳಸದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದರು. ಹಳ್ಳಿಕಾರ್ ರಾಸುಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಕಣ್ಮನ ಸೆಳೆದವು. ಕರ್ಪೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಿನ್ನೂರು ರಾಜು ಮಾತನಾಡಿ, ಮಹನೀಯರ ಜಯಂತಿಗಳನ್ನು ಆಚರಿಸುವುದರ ಜೊತೆಗೆ ಅವರ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಉತ್ತಮ ಸಮಾಜ ನಿರ್ಮಾಣಕ್ಕೆ ಮಹನೀಯರ ಆದರ್ಶಗಳು ಅವಶ್ಯಕತೆಯಾಗಿದೆ ಎಂದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿಆರ್ ಮನೋಹರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ಮುನಿರಾಜು, ಗೋಪಾಲಯ್ಯ, ಬಿ ನಾಗರಾಜು, ಶ್ಯಾಮಲಾ ನಾಗರಾಜ್, ನಾರಾಯಣಸ್ವಾಮಿ, ಮುಖಂಡರಾದ ನಂದಕುಮಾರ್, ವೆಂಕಟೇಶ್, ನವೀನ್, ಉಮೇಶ್, ಶಿವರಾಮು, ಜಯಕುಮಾರ್ ಇನ್ನಿತರರು ಭಾಗಿಯಾಗಿದ್ದರು.
ಬಾಂಧವರ ನೇತೃತ್ವದಲ್ಲಿ ನಡೆಸಲು ಗುರು ಹಿರಿಯರು ನಿಶ್ಚಯಿಸಲಾಗಿರುತ್ತದೆ. ಆದ್ದರಿಂದ ದಿನಾಂಕ 14 ಮಾರ್ಚ್ 2025 ಇಂದು ಸಂಜೆ 4 ಗಂಟೆಗೆ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಿಂದ ಆನೇಕಲ್ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಶ್ರೀ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಭವ್ಯವಾದ ಬೆಳ್ಳಿ
ಶ್ರೀರಾಮಚಂದ್ರ ಪ್ರಭು ಕಿ ಕುಲ ದೈವ ನಮ್ಮ ಆರಾಧ್ಯ ಗುರುಗಳಾದಂಥ ಕೈವಾರ ತಾತಯ್ಯ ಅವರ ಒಂದು ಪಾದಾರ್ವಿಂದಗಳಿಗೆ ನಮಸ್ಕಾರ. ಇವತ್ತು ನಮ್ಮ ನಾರಾಯಣ್ ತಾತಯ್ಯ ಅವರ ಒಂದು ಜಯಂತಿನ ಸರ್ಕಾರ ಘೋಷಣೆ ಮಾಡಿ ಸರ್ಕಾರದ ವತಿಯಿಂದ ಇವತ್ತಿನ ದಿನ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇಡೀ ರಾಜ್ಯದ ಎಲ್ಲ ಹಳ್ಳಿಗಳಿಂದ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಕುಲಬಾಂಧವರು ಇವತ್ತು ಒಂದು ಹಬ್ಬದ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿ ಬಂದಿದೆ. ಇವತ್ತು ಕೈವಾರ ತಾತಯ್ಯ ಅವರು ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತರಾಗಲಿಲ್ಲ. ಅವರು ಎಲ್ಲ ಜಾತಿಗಳನ್ನು ಕೂಡ ಒಂದೇ ಸಮನೆ ಕಾಣಬೇಕು ಅನ್ನೋ ಒಂದು ಸಂದೇಶನ ಕೊಟ್ಟಿರ್ತಕ್ಕಂಥ ಮಹಾನ್ ಜ್ಞಾನಿ ಕೈವಾರ ತಾತಯ್ಯನವರು. ಅವರೊಂದು ಜಾತಿಗೆ ಯಾವತ್ತೂ ಸೀಮಿತರಾಗಿ ಅವರ ಒಂದು ಉಪದೇಶಗಳನ್ನ ಕೊಟ್ಟಿಲ್ಲ. ಇವತ್ತು ನಮ್ಮ ಇಡೀ ಒಂದು ಬಲಿಜ ಜನಾಂಗಕ್ಕೆ ಎಲ್ಲ ಕುಲಬಾಂಧವರು ಸೇರಿ ಇವತ್ತು ಈಗ ತಾನೇ ನಾನು ನಮ್ಮ ಸಹೋದರರಾದಂಥ ಮುನ್ರಾಜ್ ಅವರು ಕೂಡ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಲ್ಲಿ ಬರೋದು ತಡ ಆಯಿತು. ತುಂಬ ವಿಜೃಂಭಣೆಯಿಂದ ಇಲ್ಲಿ ವರ್ಷ ಆಚರಣೆ ಮಾಡ್ತಾರೆ. ಪಲ್ಲಕ್ಕಿ ಉತ್ಸವ ಹಾಗೂ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಬಂದು ತಾತಯ್ಯನ ಒಳಗಡೆ ಇಟ್ಟು ಪೂಜೆ ಮಾಡಿ ಮುಗಿಸಿ ಅನ್ನದಾನ ಮಾಡ್ತಕ್ಕಂಥ ಒಂದು ಸಂಪ್ರದಾಯನ ನಮ್ಮ ನಂದಕುಮಾರ್ ಅವರು, ನಮ್ಮ ದಿನ್ನೂರು ರಾಜಣ್ಣ ಅವರು ಹಾಗೂ ನಮ್ಮ ಶಿವರಾಮಣ್ಣ ಅವರು, ನಮ್ಮ ನಾಗರಾಜ್ರವರು ಇವರೆಲ್ಲ ಪ್ರಮುಖರು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಎಲ್ಲ ಕುಲಬಾಂಧವರು ಕೂಡ ಭಾಗವಹಿಸಿ ಒಟ್ಟಿಗೆ ಒಂದು ಸಂದೇಶನ ತಾತಯ್ಯನವರ ಒಂದು ಪಲ್ಲಕ್ಕಿನಲ್ಲಿ ಪಾಲ್ಗೊಂಡು ಸಮಾಜದ ಒಂದು ಒಗ್ಗಟ್ಟನ್ನು ಇವತ್ತು ಪ್ರದರ್ಶನ ಮಾಡ್ತಾರೆ ಪ್ರತಿಯೊಂದು ಗ್ರಾಮದಲ್ಲಿ. ಈ ಒಂದು ಸರ್ಕಾರ ಏನು ಇವತ್ತು ಸನ್ಮಾನ್ಯ ಬೊಮ್ಮಾಯಿ ಅವರು ಕೊಟ್ಟಂಥ ಒಂದು ದಿನಾಚರಣೆನ ಅವ್ರಿಗೆ ನಾನು ಕೃತಜ್ಞತೆನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ತುಂಬ ಒಂದು ಸಂಘಟಿತವಾಗಿ ನಮ್ಮ ಸಮುದಾಯ
ತುಂಬ ಇತಿಹಾಸ ಉಳ್ಳಂಥ ಒಂದು ಸಮುದಾಯ ಬಲಿಜ ಸಮುದಾಯ. ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಸ್ಕೊಂಡಿದ್ದಂಥ ಒಂದು ಸಮುದಾಯ. ಎಲ್ಲ ಥರದ ವ್ಯಾಪಾರ, ಬಳೆ ವ್ಯಾಪಾರ ಇರ್ಬೋದು, ಮತ್ತು ಎಲೆ ವ್ಯಾಪಾರ ಇರ್ಬೋದು, ಹೂವಿನ ವ್ಯಾಪಾರ ಇರ್ಬೋದು, ಎಲ್ಲ ವ್ಯಾಪಾರಗಳಲ್ಲಿ ತೊಡಸ್ಕೊಂಡು ತುಂಬ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ತುಂಬ ಬಡತನದಲ್ಲಿ ನಮ್ಮ ಜನಾಂಗ ಇವತ್ತಿದೆ. ಈ ಒಂದು ಜನಾಂಗ ನಾವೆಲ್ಲ ಇವತ್ತು ಸಂಘಟಿತರಾಗಿ ಇಡೀ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟನೇ ನಡೆಸಬೇಕಾಗಿದೆ. ಇವತ್ತು ಬಲಿಜ ಜನಾಂಗ ನಾವು ಸರ್ಕಾರದ ಒಂದು ಗಮನ ಸೆಳಿಬೇಕಾಗ್ತದೆ. ಯಾವುದೇ ಸರ್ಕಾರ ಬರಲಿ, ಆ ಸರ್ಕಾರಗಳ ಒಂದು ಗಮನ ಸೆಳೆದು ಮುಂದಿನ ದಿನಗಳಲ್ಲಿ 2A ಒಂದು ಸಾಧಿಸಿದ್ರೆ ನಾರಾಯಣ್ ತಾತಯ್ಯ ಅವರು ಒಂದು ಆಶೀರ್ವಾದ ಅವ್ರಿಗೂ ಒಂದು ಸಂತೋಷ ಆಗ್ತದೆ. ಈ ಒಂದು ಸಮುದಾಯಕ್ಕೆ ಯಾವುದೇ ಒಂದು ಸರ್ಕಾರ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಪಂಚಾಯತಿಯಲ್ಲೂ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ಆಯೋಜನೆ ಮಾಡಬೇಕು. ಎಲ್ಲ ಜನಾಂಗಕ್ಕೆ ಯಾವ ರೀತಿ ಜಯಂತಿಗಳನ್ನು, ಕೆಂಪೇಗೌಡರ ಜಯಂತಿ ಇರ್ಬೋದು, ವಾಲ್ಮೀಕಿ ಜಯಂತಿ ಇರ್ಬೋದು, ಎಲ್ಲ ಮಾಡುವ ರೀತಿ ಇದು ಕೂಡ ನಮ್ಮ ಕೈವಾರ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಮಾಡಬೇಕು ಅಂತ ನಮ್ಮ PC ಮೋಹನ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಇರ್ಬೋದು ಮತ್ತು ಬೊಮ್ಮಾಯಿ ಅವರು ಇರ್ಬೋದು, ಅವರ ಒಂದು ನೇತೃತ್ವದಲ್ಲಿ ಒಂದು ಜಯಂತಿಯನ್ನು ಘೋಷಣೆ ಮಾಡಿದ್ರು. ಆ ಒಂದು ಜಯಂತಿ 3 ವರ್ಷಗಳಿಂದ ವಿಜೃಂಭಣೆಯಿಂದ ನಡ್ಕೊಂಬರ್ತಾಯಿದೆ. ಪ್ರತಿ ಗ್ರಾಮದಲ್ಲೂ, ಪ್ರತಿ ಪಂಚಾಯತಿಯಲ್ಲೂ ಕೂಡ. ಈ ವರ್ಷ ಕೂಡ ಆನೇಕಲ್ ಪಟ್ಟಣದಲ್ಲಿ ಈಗಾಗಲೇ ಆ ಜಯಂತಿನ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ನಮ್ಮ ತಾತಯ್ಯನವರ ಒಂದು ಜಯಂತಿಯನ್ನು ವಿಶೇಷವಾಗಿ ಡೊಳ್ಳು ಕುಣಿತದ ಮುಖಾಂತರ ಇಡೀ ಆನೇಕಲ್ ನಗರದಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಬಲಿಜ ಜನಾಂಗದ ವತಿಯಿಂದ ಇವತ್ತೇನು ಆಯೋಜನೆ ಮಾಡಿದರೆ ಇದಕ್ಕೆ ಸಹಕರಿಸಿದಂಥ ಎಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಆನೇಕಲ್ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಡೆದಿದೆ. ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಅನೇಕ ಹಿಂದೂ ಧರ್ಮವನ್ನು, ಯಾಕೆಂದರೆ ನಮ್ಮ ಕೈವಾರ ಯೋಗಿ ನಾರಾಯಣ ತಾತಯ್ಯನವರು ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಂಥ ಮಹಾನ್ ಯೋಗಿ ಅವರು. ಅವರ ಒಂದು ಆರಾಧನೆಯನ್ನು ಮಾಡಬೇಕು, ಅವರ ಒಂದು ಜಯಂತಿಯನ್ನು ಮಾಡಬೇಕು ಅಂತ ಆ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ಕೈವಾರ ತಾತಯ್ಯನವ್ರಿಗೆ ಏನು ಸರ್ಕಾರ ಗೌರವ ಕೊಡ್ತಾಯಿದೆ, ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಅತಿ ಹೆಚ್ಚು ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗಬೇಕು. ಈ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ಜನಾಂಗದ ಮುಖಂಡರುಗಳು, ವೇಣುಗೋಪಾಲ್ ಇರ್ಬೋದು, PC ಮೋಹನ್ ಇರ್ಬೋದು, ಸೀತಾರಾಮ್ ಅವರು ಇರ್ಬೋದು, ಜೈರಾಮ್ ಅವರು ಇರ್ಬೋದು, ಅನೇಕರು ನಮ್ಮೆಲ್ಲ ಇರೋರು. ಈಗ ತಾನೇ ನಮ್ಮ ಸಹೋದರರಾದಂಥ CR ಮನೋಹರ್ ಅವರು, ಮಾಜಿ MLCಗಳಾದಂಥ ಮನೋಹರ್ ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಭಾಗಿಯಾಗಿ ಕೋಲಾರಲ್ಲಿರ್ಬೋದು ಮತ್ತು ಈಗ ರವೀಂದ್ರ ಕಲಾಕ್ಷೇತ್ರದಲ್ಲಿರ್ಬೋದು ಈ ಕಾರ್ಯಕ್ರಮಗಳನ್ನು ಭಾಗಿಯಾಗಿ ನಮ್ಮ ಜನಾಂಗಕ್ಕೋಸ್ಕರ ಒಳ್ಳೆಯದನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಓಡಾಡ್ತಾ ಇದ್ದಾರೆ. ಎಲ್ಲರೂ ಕೈ ಬಲಪಡಿಸಬೇಕು. ನಾವು ಈ ರಾಜ್ಯ ಸರ್ಕಾರದ ಕಣ್ಣನ್ನು ತೆರೆಸಬೇಕು. ಈಗಾಗಲೇ ನಮ್ಮ ಹಿಂದುಳಿದ ಜನಾಂಗವಾಗಿ ಉಳ್ಕೋಬಾರ್ದು. ನಾವು ಏನು ನಮ್ಮ ಜನಾಂಗಕ್ಕೆ ಸಿಗಬೇಕಾದಂಥ ಸೌಕರ್ಯಗಳು ಸರ್ಕಾರದಿಂದ ಸಿಗಬೇಕು, ಇನ್ನು ಸಂಪೂರ್ಣವಾಗಿ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತೀನಿ. ಈ ಒಂದು ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು DK ಶಿವಕುಮಾರ್ ಅವರು ಡೆಪ್ಟಿ CM ಇದ್ದಾರೆ. ನೀವು ದಯವಿಟ್ಟು ನಮ್ಮ ಜನಾಂಗನ ಏನು ಯಡಿಯೂರಪ್ಪನವರು ಅರ್ಧ ಕೊಟ್ಟಿದ್ದಾರೆ, ಇನ್ನು ಅರ್ಧನ ಸಂಪೂರ್ಣವಾಗಿ ನೀವು ಕೊಟ್ಟು ನಮ್ಮ ಜನಾಂಗಕ್ಕೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಕೂಡ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ವಿಶೇಷವಾಗಿ ಏನು ಆನೇಕಲ್ ನಗರದಲ್ಲಿ ಈಗಾಗಲೇ ನಮ್ಮ ದೇವಾಲಯದ ವತಿಯಿಂದ ನಮ್ಮ ದಿನ್ನೂರು ರಾಜಣ್ಣವರು ಇರ್ಬೋದು, ನಂದಕುಮಾರ್ ಇರ್ಬೋದು, BN ನಾಗರಾಜಣ್ಣ ಇರ್ಬೋದು, ಶಿವರಾಮ್ ಅವರು ಇರ್ಬೋದು, ಗೋಪಾಲಣ್ಣ ಅವರು ಇರ್ಬೋದು, ಅನೇಕರು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನಾಂಗದ ನಾಯಕರುಗಳು ಮತ್ತು ಎಲ್ಲ ಬೇರೆ ಜನಾಂಗದ ನಾಯಕರುಗಳು ಕೂಡ, ಯಾಕೆಂದರೆ ಒಬ್ಬರಿಗೆ ಸೀಮಿತ ಅಲ್ಲ ಕೈವಾರ ತಾತಯ್ಯ, ಅವ್ರಿಗೆಲ್ಲರೂ ಕೂಡ ಇದೇ ರೀತಿಯಾಗಿ ಶಕ್ತಿ ಎಲ್ಲ ಮುಖಂಡರು ಕೂಡ ಸೇರಿ ಇನ್ನೂ ಅತಿ ವಿಜೃಂಭಣೆಯಿಂದ ಮುಂದಿನ ಬರುವ ವರ್ಷ ಕೂಡ ಇದೇ ರೀತಿ ನಡೆಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ಕೋತೀನಿ. ಆ ಭಗವಂತ ಕೈವಾರ ತಾತಯ್ಯ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಿ ಈ ಒಂದು ಜನಾಂಗನನ್ನು ಮತ್ತು ಎಲ್ಲ ಜನಾಂಗದವ್ರನ್ನ ಆಶೀರ್ವಾದ ಮಾಡಿ ಒಂದು ಅವರ ಕೋರಿಕೆಗಳನ್ನು ಈಡೇರಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತೀನಿ. ಜನ್ಮದಿನೋತ್ಸವ ಅಂಗವಾಗಿ 299ನೇ ವರ್ಷದ ಜನ್ಮದಿನದ ಅಂಗವಾಗಿ ಸರ್ಕಾರ ವತಿಯಿಂದ 3ನೇ ವರ್ಷ ಕಾರ್ಯಕ್ರಮವನ್ನು ನಮ್ಮ ಆನೇಕಲ್ಲಿನಲ್ಲಿ ವಿಜೃಂಭಣೆ ಕಾರ್ಯಕ್ರಮವಾಗಿ ಇವತ್ತು ನಮ್ಮ ಮನೋಹರಣ್ಣ ಅವರ ಸಹಾಯದೊಂದಿಗೆ, ಅವರ ಆಶೀರ್ವಾದದೊಂದಿಗೆ, ನಮ್ಮ ಮುನ್ರಾಜ್ ಅವರ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ವೇಣುಗೋಪಾಲ್ ಅವರು ಇರ್ಬೋದು, ಇನ್ನು ಪ್ರಮುಖ ನಾಯಕರುಗಳು ಕೆಲವರ ಹೆಸರುಗಳನ್ನು ಹೇಳ್ತಾ ಹೋದರೆ ಪಟ್ಟಿನೇ ಇದೆ. ನಾರಾಯಣಸ್ವಾಮಿ ಇರ್ಬೋದು, ಎಲ್ಲ ನಾಯಕರುಗಳ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ಎಲ್ಲ ನಾಯಕರುಗಳ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ಮೂಡಿಬಂತು. ನಮ್ಮ ಕಾರ್ಯಕ್ರಮ ಮುತ್ತಿನ ಪಲ್ಲಕ್ಕಿ ಇರ್ಬೋದು, ವಾದ್ಯಗೋಷ್ಠಿಗಳಿರ್ಬೋದು, ತಮಟೆ ಇರ್ಬೋದು, ಕೋಲಾಟ ಇರ್ಬೋದು, ಭಜನೆ ಇರ್ಬೋದು,
ಇನ್ನು ಕೆಲವು ತಂಡಗಳು ಸುಮಾರು 10-15 ತಂಡಗಳಿಂದ ನಮಗೆ ಈ ಬೀದಿ ನಾವು ಮೆರವಣಿಗೆ ಮಾಡ್ತಾ ನಮ್ಮ ಹೆಣ್ಮಕ್ಳು ಕಳಸವನ್ನು ಒಂದು 100-200 ಜನ ಕಳಸವನ್ನು ಎತ್ತೋದ ಮುಖಾಂತರ ನಮ್ಮ ನಾಗಮಣಿ ಅವರು ಸಹಾಯದಿಂದೊಂದಿಗೆ ಇಡೀ ನಮ್ಮ ತಾಲೂಕಿನ ಜನ ಇಲ್ಲಿ ಬಂದು ಇವತ್ತು ನಮ್ಮ ಜನಾಂಗ ಇವತ್ತು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದರೆ ಇದು ನಮ್ಮ ಜನಾಂಗಕ್ಕೆ ಒಂದಕ್ಕೆ ಕೈವಾರ ತಾತಯ್ಯ ಎಲ್ಲ ಜನಾಂಗದವರು ಕೂಡ ಇವತ್ತು ನಮ್ಮ ಕೈವಾರ ತಾತಯ್ಯನವರ ಕೈವಾರಕ್ಕೆ ಹೋದರೆ ಎಲ್ಲ ಜನಾಂಗ ಕೂಡ ರೆಡ್ಡಿಸ್ ಇರ್ಬೋದು, ಗೌಡಾಸ್ ಇರ್ಬೋದು, ಅಲ್ಲಿ ಭಜನೆ, ಕೋಲಾಟ ಮತ್ತೊಂದು ಅಲ್ಲಿ ಆಯೋಜನೆ ಮಾಡಿಕೊಂಡು ಅವರು ಕಾರ್ಯಕ್ರಮವನ್ನು ರೂಪಿಸಿರ್ತಾರೆ. ಆದ್ದರಿಂದ ನಮಗೆ ಏನು ನಮ್ಮ 2A ಒಂದು ವ್ಯವಸ್ಥಿತವಾಗಿ ಆಗದಿರ ಇರೋದ್ರಿಂದ ನಮಗೆ ಈ ಸರ್ಕಾರಗಳು ನಮ್ಮ ನಾಯಕರುಗಳೆಲ್ಲ ಸೇರಿ ಮತ್ತು ಹೋಗಿ ಆ ಸರ್ಕಾರಕ್ಕೆ ಒಂದು ಪ್ರೆಜರ್ ಮಾಡಿ ಅವ್ರಿಗೆ ಒಂದು ನಮ್ಮ ಸಹಾಯ ಮಾಡಿ ಅನ್ನೋ ದೃಷ್ಟಿಯಲ್ಲಿ ನಾಯಕರುಗಳೆಲ್ಲ ಸ್ವಲ್ಪ ಸಹಾಯ ಮಾಡಿದ್ರೆ ಹೋಗಿ ಸ್ವಲ್ಪ ಸಿದ್ದರಾಮಯ್ಯ ಹತ್ರ ಇರ್ಬೋದು, DK ಅವ್ರ ಹತ್ರ ಇರ್ಬೋದು, ನಮ್ಮ ನಾಯಕರುಗಳೆಲ್ಲ ಹೋಗಿ ಕೂತ್ಕೊಂಡು ಅವ್ರ ಹತ್ರ ಡಿಮ್ಯಾಂಡ್ ಮಾಡಿದ್ರೆ ಇನ್ನೊಂದು ಅರ್ಧ ಭಾಗ ಆಗಿಬಿಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ನಾವು ಮನೆಯಲ್ಲಿ ಯಾವುದೇ ಒಂದು ರಾಜಕೀಯದಲ್ಲಿರ್ಬೋದು, ಒಂದು ಉದ್ಯೋಗದಲ್ಲಿರ್ಬೋದು ತುಂಬ ಎತ್ತರಕ್ಕೆ ಬೆಳಿತೀವಿ. ಈಗ ಬರೀ ಎಜುಕೇಷನ್ಗೋಸ್ಕರ ಕೊಟ್ಟಿದ್ದಾರೆ, ಅದು ನಮಗೆ ತುಂಬ ಹಿಂದುಳಿದಂಥ ವ್ಯವಸ್ಥೆ. ಸ್ವಲ್ಪ ಅನುಕೂಲ ಆಗಿರ್ಬೋದು, ಆದ್ರೂ ಕೂಡ ತುಂಬ ಕಷ್ಟಕರವಾಗಿದೆ. ನಮ್ಮ ಜನಾಂಗ ತುಂಬ ಬಡವ ಜನಾಂಗ ಆಗಿದೆ. ಅದರಿಂದ ಅದೊಂದು ಆಗಿಬಿಟ್ರೆ ನಮಗೆ ಯಾರು ಈ ಮೇಲ್ಮಟ್ಟದಲ್ಲಿರೋ ಜನಾಂಗದ ಸರಿಸಮಾನವಾಗಿ ಹೋರಾಡೋದಕ್ಕೆ ನಮಗೆ ಒಂದು ಬಲ ಸಿಗುತ್ತೆ ಅಂಥೇಳಿ ನಾನು ನಾಯಕರಲ್ಲೆಲ್ಲ ಕೇಳಿಕೊಂಡು ಮುಂದಿನ ದಿನಗಳೆಲ್ಲ ಅದೊಂದು ಹೋರಾಟ ಮಾಡಿ ಅದೊಂದು ವ್ಯವಸ್ಥಿತವಾಗಿ ಮಾಡಿದ್ರೆ ನಮ್ಗೆ ತುಂಬ ಜನಾಂಗಕ್ಕೆ ಅನುಕೂಲ ಆಗುತ್ತೆ. ನಮ್ಮ ತಾತಯ್ಯನವರು ಎಲ್ರಿಗೂ ಆ ಬುದ್ಧಿ ಕೊಡಲಿ, ನಾಯಕರಿಗೆಲ್ಲ ಅದೊಂದು ವ್ಯವಸ್ಥೆ ಆಗೋಕ್ಕೆ ದಾರಿದೀಪ ಕೊಡಲಿ ಅಂತೇಳಿ ನಾನು ಕೇಳ್ಕೊತ, ನಮ್ಮ ಜನಾಂಗ ಇವತ್ತು ತುಂಬ ಹಿಂದುಳಿದ ಜನಾಂಗ, ಅದರಿಂದ ತುಂಬ ಕಷ್ಟಪಡ್ತಾ ಇದ್ದಾರೆ. ನಮ್ಮ ನಾಯಕರುಗಳು ಒಂದು ಸಂಘಟನೆ ಮುಖಾಂತರ ಅವ್ರಿಗೆ ಯಾವುದೇ ಒಂದು ವ್ಯವಸ್ಥಿತವಾಗಿ ಒಂದು ಸ್ಕಾಲರ್ಶಿಪ್ ಇರ್ಬೋದು, ಮತ್ತು ಅವ್ರಿಗೆ ಏನೋ ಒಂದು ಹೆಣ್ಮಕ್ಳಿಗೆ ಮತ್ತು ಯಾರಾದರೂ ಸಣ್ಣ ಮಾರ್ಕ್ಸ್ ಚೆನ್ನಾಗಿ ತಗೊಂಡಿರೋರು ಇರ್ಬೋದು, ಅಂಥವ್ರಿಗೆಲ್ಲ ನಮ್ಮ ನಾಯಕರು ಒಗ್ಗೂಡಿ ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಮುಂದಿನ ದಿನಗಳೇ ಅವ್ರಿಗೆ ಸಹಾಯ ಮಾಡಿದರೆ ತಮಗೆಲ್ಲ ಒಂದು ಒಳ್ಳೆ ಕೈವಾರ ತಾತಯ್ಯ ತಮಗೆಲ್ಲ ಒಳ್ಳೇದು ಮಾಡ್ತಾನೆ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ನಮ್ಮನ್ನೆಲ್ಲ ಕರೆಸಿ ಇಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿ ನಮಗೆ 2 ಮಾತನ್ನು ಕೊಟ್ಟ ತಮಗೆಲ್ಲರಿಗೂ ಒಂದು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಇವತ್ತು ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಕುಲದ ಗುರುಗಳಾದಂಥ ಶ್ರೀ ಕೈವಾರ ನಾರಾಯಣಪ್ಪನವರ ಜನ್ಮದಿನಾಚರಣೆಯನ್ನು ಅಂಗವಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ಸರ್ಕಾರಿ ಒಂದು ಇದರಿಂದ. ಈಗ ಇಲ್ಲಿ ನಾವು ಬೆಳಗ್ಗೆ 10 ಗಂಟೆಗೆ ಅಲ್ಲಿ ತಾಲೂಕು ಆಫೀಸ್ನಲ್ಲಿ ಒಂದು ಪೂಜೆ ಪುರಸ್ಕಾರಗಳೆಲ್ಲ ಆಗಿ ಅಲ್ಲೆಲ್ಲ ಮಾತಾಡಿದ್ವಿ. ಇವತ್ತಿನ ದಿವಸ ಇಲ್ಲಿ ಭಾಳ ವಿಜೃಂಭಣೆಯಿಂದ ಎಲ್ಲ ಥರನೂ ನಾವು ಇಲ್ಲಿ ಸೌಕರ್ಯಗಳು ಮಾಡಿ ಇಡೀ ಪಟ್ಟಣದಲ್ಲಿ ಮೆರವಣಿಗೆ ಮಾಡಿದ್ವಿ. ನೀವೆಲ್ಲ ನಮ್ಮ ಜೊತೆಗೆಲ್ಲ ಇದ್ರಿ. ಈ ಬೇಕಾದಷ್ಟು ತಂಡಗಳು, ಎಷ್ಟು 10 ತಂಡಗಳೇನದು, ಭಾಳ ವಿಜೃಂಭಣೆಯಿಂದ ಎತ್ತುಗಳು ನಮ್ಮ ಸ್ನೇಹಿತರೆಲ್ಲ ಒಳ್ಳೆ ಎತ್ತುಗಳು ಕರ್ಕೊಂಡು, ಎಂಥ ಎತ್ತುಗಳಂದರೆ ಅದು ಕಣ್ಣಲ್ಲಿ ನೋಡೋದಕ್ಕೆ ಸಾಧ್ಯವಿಲ್ಲ, ಬಾಯಿನಲ್ಲಿ ಹೇಳೋದಕ್ಕಲ್ಲ, ಅಂಥ ಎತ್ತುಗಳೆಲ್ಲ ತಂದು ಈ ಮೆರವಣಿಗೆನ ಮಾಡಿ ರಥೋತ್ಸವ ಮಾಡಿ, ಆಮೇಲೆ ಕಲಾ ತಂಡಗಳು ಒಂದು 8-10 ಕಲಾ ತಂಡಗಳು, ಕುಣಿತಗಳು ಇದೆಲ್ಲನೂ ಮಾಡಿ ಇವತ್ತು ಪುಣ್ಯಾತ್ಮನಾದಂಥ ಯತೀಂದ್ರರು ಮಹಾನ್ ಭಾವರು ಕೈವಾರ ನಾರಾಯಣಪ್ಪನವರು ಇನ್ನು 1000 ವರ್ಷ 10,000 ವರ್ಷ ಮುಂದೆ ಏನು ನಡೀತದೆ ಅದೆಲ್ಲನೂ ಹೇಳ್ಬಿಟ್ಟಿದ್ದಾರೆ ಅವ್ರ ಕಾಲಜ್ಞಾನದಲ್ಲಿ. ಈಗ ಏನು ನಡೀತಾ ಇದೆ, ಮುಂದೆ ಏನು ನಡೀತದೆ ಎಲ್ಲ ಅವ್ರು ಹೇಳ್ದಾಗಿಂದ ನಡ್ಕೊಂಡು ಬಂದಿದೆ. ಈಗ ಅವ್ರು ಏನೇನು ಹೇಳಿದ್ರು ಅದೆಲ್ಲ ಸುಳ್ಳು ಯಾವುದೂ ಆಗಲಿಲ್ಲ. ಅಂಥ ಮಹಾನ್ ಭಾವ್ರದ್ದು ಎಲ್ಲ ನಮ್ಮ ಬಲಜ ಜನಾಂಗದವರು ಎಲ್ಲ ಜನಾಂಗದವರು ಕೋಲಾರದ ಕಡೆಯಿಂದ ಬರ್ತಾರೆ ಹರಿಜನರು. ಅವರೊಂದು ಹಾಡುಗಳ ತತ್ವಗಳು ಹೇಳ್ತಾರೆ, ಕಿವಿನಲ್ಲಿ ಕೇಳೋಕ್ಕಾಗೋದಿಲ್ಲ. ಅಂಥ ಮಹಾನ್ ಭಾವರು ಆ ವಿದ್ಯೆಯನ್ನು ಕಲ್ತಿದ್ದಾರೆ. ಅಂಥ ಮಹಾನ್ ಭಾವನೆಗೆ ಇವತ್ತು ನೀವು ಸೇರಿ ಇಷ್ಟೊತ್ತವರೆಗೂ ಇಲ್ಲಿದ್ದು ಮೀಡಿಯಾದವರು ಮತ್ತು ಎಲ್ಲ ನಮ್ಮ ಕುಲಬಂಧುಗಳು, ಇನ್ನೂ ಎಲ್ಲ ಕಮ್ಯುನಿಟಿ ಜನಾಂಗದವರೆಲ್ಲ ಬಂದಿಲ್ಲಿ ಇದನ್ನು ಆಚರಣೆ ಮಾಡಿಕೊಂಡು ತಾವೆಲ್ಲನೂ ಈ ಸಂತೋಷ ಮಾಡಿದ್ದೀರಿ. ನಮಗೆ ನಾವು ಸಂತೋಷಪಟ್ಟಿದ್ದೀವಿ. ವರ್ಷನೂ ಇದೇ ಥರ ಮಾಡ್ತಾಯಿದ್ದೀವಿ. ಇವತ್ತೂ ಎಲ್ಲ ನಾವೆಲ್ಲ ಭಾಗಿಯಾಗಿ ಇದೆಲ್ಲ ಮಾಡಿದ್ದೀವಿ. ನೀವೆಲ್ಲನೂ ದಯವಿಟ್ಟು ಊಟ ಮಾಡಿಕೊಂಡು ಆ ಯಪ್ಪನ
ಕೈವಾರ ನಾರಾಯಣಪ್ಪನ ಒಂದು ಪ್ರೀತಿಗೆ ಪಾತ್ರರಾಗಿ ಅನುಗ್ರಹಕ್ಕೆ ಪಾತ್ರರಾಗಿ ತಾವೆಲ್ಲನೂ ಹೋಗ್ಬೇಕಂತ ಈ ಎರಡು ನಾನು ಮಾತಾಡೋದಕ್ಕೆ ತಾವೆಲ್ಲ ಮೀಡಿಯಾದವರು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಫಲ್ಗುಣ ಮಾಸದ ಹುಣ್ಣಿಮೆ ಎಂದು ಕೈವಾರ ತಾತಯ್ಯನವರ ಜನ್ಮದಿನವಾಗಿದ್ದು, ಈ ಜನ್ಮದಿನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಒಂದು ಆದೇಶವನ್ನು ಮಾಡಿದೆ. ಅದರ ಜೊತೆಯಲ್ಲಿ ಕೈವಾರ ತಾತಯ್ಯನವರು ಕಾಲಜ್ಞಾನವನ್ನು ಬರೆದು ಮುಂದಿನ ದಿನಗಳಲ್ಲಿ ಆಗುವಂಥ ಆಗುಹೋಗುಗಳನ್ನು ಕಾಲಜ್ಞಾನದಲ್ಲಿ ಬರೆದು ಮುಂದಿನ ಜನ ಯಾವ ರೀತಿ ಇರ್ತಾರೆ, ಅವ್ರ ನಡವಳಿಕೆಗಳು ಹೇಗಿರುತ್ತೆ, ಅವರು ತಿದ್ದುಕೊಳ್ಬೇಕಾದ್ರೆ ಉತ್ತಮವಾದ ಮಾರ್ಗದಲ್ಲಿ ಹೋಗಬೇಕಾದ್ರೆ ಯಾವ ರೀತಿ ಇರಬೇಕು, ದೈವಭಕ್ತಿ ಅಮರನಾರಾಯಣ ಸ್ವಾಮಿಯ ಸೇವಕರಾಗಿ ದೇವರ ಭಕ್ತಿಯಿಂದ ನಡ್ಕೊಂಡ್ರೆ ನಮ್ಮ ಸುತ್ತೂ ಇರ್ತಕ್ಕಂಥ ಪರಿಸರವನ್ನು ಅದರಲ್ಲಿರ್ತಕ್ಕಂಥ ತೊಡಕುಗಳನ್ನು ತಿದ್ದುಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಹೋಗಬೇಕು ಅಂತ ಕೈವಾರ ತಾತಯ್ಯನವರು ಕಾಲಜ್ಞಾನವನ್ನು ಬರೆದಿದ್ದರು. ಆ ಕಾಲಜ್ಞಾನವನ್ನು ಬರೀ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಅಲ್ಲ ಬರೆದಿರೋದು, ಸಕಲ ಸಮಾಜಕ್ಕೆ ಅನುಕೂಲವಾಗುವಂಗೆ ನಡವಳಿಕೆಗಳನ್ನು ಅನುಕೂಲವಾಗುವಂಥ ರೀತಿಯಲ್ಲಿ ನಡವಳಿಕೆಗಳು ಇರಬೇಕು ಅನ್ನೋ ದಿಕ್ಕಿನಲ್ಲಿ ಕೈವಾರ ತಾತಯ್ಯನವರು ಕಾಲಜ್ಞಾನವನ್ನು ಬರೆದಿದ್ದರು. ಆ ಕಾಲಜ್ಞಾನವನ್ನು ಬರೆದಂಥ ಯತೀಂದ್ರರು ಈ ದಿವಸ ಫಲ್ಗುಣ ಮಾಸದ ಹುಣ್ಣಿಮೆ ಎಂದು ಜನಿಸಿ ಅವರ ದಿನಾಚರಣೆಯನ್ನು ಆಚರಿಸಲು ಸಾರ್ವಜನಿಕರು, ನಮ್ಮ ಬಲಿಜ ಕುಲ ಬಾಂಧವರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಸಹಕಾರ ನೀಡಿದಂಥ ಎಲ್ಲ ಬಂಧುಗಳಿಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಗುರುಕೃಪೆ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಭಗವಂತನ ಕೃಪೆ ಎಲ್ರಿಗೂ ಇರಲಿ, ಅಮರನಾರಾಯಣ ಸ್ವಾಮಿಯ ಕೃಪೆ ಎಲ್ರಿಗೂ ಸಿಗಲಿ ಅಂತ ನಾನು ಕೇಳ್ತೀನಿ. ಬಂಧುಗಳಿಗೆ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ದಿನ ಹೋಳಿ ಹುಣ್ಣಿಮೆ ವಿಶೇಷವಾದಂತಹ ದಿನ. ಈ ಹೋಳಿ ಹುಣ್ಣಿಮೆ ದಿನ ನಾರಾಯಣ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವನ್ನು ರಾಜ್ಯಾದ್ಯಂತ ಸರ್ಕಾರಿ ಗೌರವಗಳಿಂದ ಸರ್ಕಾರಿ ಹಬ್ಬವಾಗಿ ಆಚರಣೆ ಮಾಡ್ತಾ ಇರುವಂಥದ್ದು ತುಂಬ ಹೆಮ್ಮೆಯಾದಂಥ ವಿಚಾರ. ಯೋಗಿ ನಾರಾಯಣ ಕೈವಾರ ತಾತಯ್ಯನವರು ಜ್ಞಾನಿಗಳು, ಮಹಾನ್ ಜ್ಞಾನಿಗಳು. ಅಂಥ ಒಂದು ಮಹಾನ್ ಪುರುಷ ಹುಟ್ಟಿ ಕಾಲಜ್ಞಾನ ಎಂಬಂತಹ ಒಂದು ತತ್ವ ಪುಸ್ತಕವನ್ನು ಬರೆದು, ಸದರಿ ಕಾಲಜ್ಞಾನ ಪುಸ್ತಕದಲ್ಲಿ ಮುಂದೆ ಆಗುವ ಭವಿಷ್ಯವನ್ನ ಬರೆದಂತಹ ಮಹಾನುಭಾವರವರು. ಸದರಿ ಮಹಾನುಭಾವ ಇಡೀ ಲೋಕಕ್ಕೆ ಬರೆದಂತಹ ಒಂದು ಕಾಲಜ್ಞಾನ ಆಗಿರ್ತದೆ. ಅದು ಆ ಕಾಲಜ್ಞಾನದಲ್ಲಿ ಬರೆದಿರುವಂಥ ಪ್ರತಿಯೊಂದು ತತ್ವಗಳು ಚಾಚು ತಪ್ಪದಿರ ಇದುವರೆಗೂ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆಲ್ಲ ನಿಮಗೆಲ್ಲ ಗೊತ್ತಿರೋಂಥ ವಿಚಾರಗಳೇ. ಅಂತಹ ಒಂದು ಮಹಾನುಭಾವರು ಇಲ್ಲಿ ಜನಿಸಿ ಈ ಲೋಕ ಕಲ್ಯಾಣಕ್ಕಾಗಿ ಈ ಕಾಲಜ್ಞಾನವನ್ನು ಬರೆದಂತಹ ಈ ಕೈವಾರ ತಾತಯ್ಯ ಜಯಂತ್ಯೋತ್ಸವನ ಈ ದಿನ ನಾವು ಆನೇಕಲ್ ಪಟ್ಟಣದಲ್ಲಿ ಎಲ್ಲ ನಾಗರಿಕಗಳ ಸಹಾಯದಿಂದ, ಬಂಧು ಬಾಂಧವರ ಸಹಾಯದಿಂದ ಈ ಒಂದು ಜಯಂತ್ಯೋತ್ಸವನ ಅತಿ ವಿಜೃಂಭಣೆಯಾಗಿ ಮಾಡಿರ್ತೇವೆ. ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನವಾಗಿ ವಿಜೃಂಭಣೆಯಿಂದ ಈ ಒಂದು ಜಯಂತ್ಯೋತ್ಸವವನ್ನು ಮಾಡೋದಕ್ಕೆ ಆ ಕೈವಾರ ತಾತಯ್ಯ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಇದರಲ್ಲಿ ಕೇಳ್ಕೊಳ್ಳುತ್ತಾ, ಕಾಲಕ್ಕೆ ಮಳೆ ಬೆಳೆ ಆಗಬೇಕು ಅಂತ ಕೈವಾರ ತಾತಯ್ಯನಲ್ಲಿ ಕೇಳಿಕೊಳ್ಳುತ್ತಾ, ಲೋಕದಲ್ಲಿ ಎಲ್ಲರಿಗೂ ಸುಭಿಕ್ಷವಾಗಿ ಇಲ್ಲಿ ಅಂತ ಕೈವಾರ ತಾತಯ್ಯನಲ್ಲಿ ಕೇಳ್ಕೊಂತ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. 299ನೇ ಕೈವಾರ ನಾರಾಯಣವರ ಜಯಂತ್ಯೋತ್ಸವವನ್ನು ಆನೇಕಲ್ ತಾಲೂಕಿನಲ್ಲಿ ಮತ್ತು ಆನೇಕಲ್ ನಗರದಲ್ಲಿ ವಿಜೃಂಭಣೆಯಿಂದ ಬಲಜ ಕುಲ ಬಾಂಧವರು ನಡೆಸ್ಕೊಟ್ಟಿದ್ದೀವಿ. ಮತ್ತು ಇನ್ನು ಬರೋ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳನ್ನು ಕೈವಾರ ನಾರಾಯಣ ತಾತಯ್ಯನವರ ಆಶೀರ್ವಾದ ನಮ್ಮ ಕುಲ ಬಾಂಧವರು ಮತ್ತು ಎಲ್ಲ ನಮ್ಮ ಆನೇಕಲ್ ನಾಗರಿಕರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ದಿನ ಕೈವಾರ ನಾರಾಯಣ ತಾತಯ್ಯನವರ ಪರವಾಗಿ ಮತ್ತು ಆನೇಕಲ್ ನಗರ ಮತ್ತು ನಮ್ಮ ಬಲಜ ಕುಲ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾರಾಯಣಾಯದ ಈ ಚಿಹ್ನೆ ನಮ್ಮ ತಾತಯ್ಯನವರು ನಮ್ಮ ಕುಲ ಬಾಂಧವರಿಗೆ ಹಾಗೂ ಎಲ್ಲ ಸಾರ್ವಜನಿಕ ಜನಕ್ಕೂ ಕೊಟ್ಟಂಥ ಒಂದು ಶ್ಲೋಕ, ಓಂ ನಮೋ ನಾರಾಯಣಾಯ. ಆದರೆ ಈ ದಿನ ನಮಗೆ ಈ ನರಸಿಂಹಸ್ವಾಮಿ ಹುಣ್ಣಿಮೆ ಮತ್ತು ಕದ್ರಿ ಹುಣ್ಣಿಮೆ ಇಂಥ ಒಂದು ದಿನದಲ್ಲಿ ನಮ್ಮ ಯೋಗಿ ನಾರಾಯಣ ತಾತಯ್ಯನವರು ಜನಿಸಿದಂಥ ದಿನ. ಇಂದಿಗೆ 299 ವರ್ಷ. 299ನೇ ಆರಾಧನೆಯನ್ನು
ಈ ದಿನ ನಮ್ಮ ಆನೇಕಲ್ ಬಲಿಜ ಬಂಧುಗಳು ಹಾಗೂ ಇನ್ನೂ ಇತರೆ ಎಲ್ಲ ಜನಾಂಗದ ಸಾರ್ವಜನಿಕರು ಸಹ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ತಾತಯ್ಯನವರು ಬಲಿಜ ಕುಲದವರು ಅಂತ ಹೇಳ್ಬಿಟ್ಟು ಅಷ್ಟೇ, ಆದರೆ ಅವರು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಜನಾಂಗಕ್ಕೂ ಒಂದು ದಾರಿ ತೋರಿಸಿರ್ತಕ್ಕಂಥ ಒಂದು ಧೀಮಂತ ಗುರುಗಳು. ಆ ಗುರುಗಳ ಆಶೀರ್ವಾದ ಇದ್ದರೆ ಅಂದರೆ ನಾವು ಎಲ್ಲಿ ಹೋಗಿ ಏನು ಬೇಕಾದರೂ ಒಂದು ಸಾಧನೆ ಮಾಡ್ಕೊಂಡು ಬರ್ಬೋದು ಅನ್ನುವಂಥ ಒಂದು ಪ್ರತೀತಿನ ನಮ್ಮ ಜನಾಂಗಕ್ಕೆ ಅವರು ತೋರಿಸ್ಕೊಟ್ಟಿದ್ದಾರೆ. ಅದೇ ದಾರಿಯಲ್ಲಿ ನಾವೆಲ್ಲ ನಡ್ಕೊಳ್ತಾ ಇವತ್ತಿನ ದಿನ ಈ ಆನೇಕಲ್ ತಾಲೂಕು ಲೆವೆಲಲ್ಲಿ ಹಾಗೂ ನಮ್ಮ ಆನೇಕಲ್ ಟೌನ್ ಲೆವೆಲಲ್ಲಿ ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತಿನ ದಿನ ತಾತಯ್ಯನವರ ಕಾರ್ಯಕ್ರಮನ ಎಲ್ಲ ಕಡೆಯೂ ವಿಜೃಂಭಣೆಯಿಂದ ಆಚರಿಸಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇನ್ನು ಮುಂದೆ ಇರ್ತಕ್ಕಂಥ ಪೀಳಿಗೆನೂ ಇದೇ ರೀತಿ ನಡ್ಸ್ಕೊಂಡು ಬರಲಿ. ಇದೇ ರೀತಿ ಯಾವಾಗಲೂ ತಾತಯ್ಯನವ್ರ ಜಯಂತಿನ ಆಚರಣೆ ಮಾಡಿಕೊಂಡು ತಾತಯ್ಯನವರ ತತ್ವಜ್ಞಾನಗಳನ್ನು ಜ್ಞಾನಕ್ಕೆ ಅವರು ಅನುಸರಿಸ್ಕೊಂಡು ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುವಂಥ ರೀತಿಯಲ್ಲಿ ಆ ಮಕ್ಕಳಿಗೆಲ್ಲ ಆಶೀರ್ವಾದ ಸಿಗಲಿ ಅಂತೇಳಿ ಹೇಳ್ತಾ ಇವತ್ತು ಈ ವೇದಿಕೆಯಲ್ಲಿ ನಮಗೊಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಕುಲ ಬಾಂಧವರಿಗೂ ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.